ವಿದ್ಯಾರ್ಥಿಗಳೇ, ಮಾದಕ ವಸ್ತುಗಳ ಬಗ್ಗೆ ಇರಲಿ ಎಚ್ಚರ. ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಮಾದಕ ವಸ್ತುಗಳ ಬಗ್ಗೆ ಮಕ್ಕಳಿಗೆ ಕೊರಟಗೆರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ತಂಡದಿಂದ ಅರಿವು ಕಾರ್ಯಕ್ರಮ ಆಯೋಜನೆ. ಮಾದಕ ವಸ್ತುಗಳನ್ನು ಸೇವಿಸುವುದು, ಮಾದಕ ವಸ್ತುಗಳನ್ನು ಅಕ್ರಮ ಸಾಗಾಟ ಮಾಡುವುದು ಶಿಕ್ಷಾರ್ಹ ಅಪರಾಧ. ಕೊರಟಗೆರೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ವಿದ್ಯಾರ್ಥಿನಿಯರಿಗೆ ಮಾದಕ ವಸ್ತುಗಳ ಸೇವನೆ ಹಾಗೂ ಸಾಗಾಣಿಕೆಯ ಬಗ್ಗೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ಸಬ್ ಇನ್ಸ್ಪೆಕ್ಟರ್ ಚೇತನ್, ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಗೆ ಹೇಗೆ ಬಲಿಯಾಗುತ್ತಾರೆ, ಅದರ ಚಟಕ್ಕೆ ಬಿದ್ದವರು ಯಾವ ರೀತಿ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ, ಅದರ ಬಗ್ಗೆ ವಿದ್ಯಾರ್ಥಿಗಳು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು, ಮಾದಕ ವಸ್ತುಗಳು ಸೇವಿಸುವುದು ಹಾಗೂ ಸಾಗಾಣಿಕೆ ಮಾಡುವವರ ವಿರುದ್ಧ ಯಾವ ರೀತಿ ವಿದ್ಯಾರ್ಥಿಗಳು ಜಾಗರೂಕರಾಗಿರಬೇಕು ಎನ್ನುವುದರ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಚೇತನ್, ಎಎಸ್ಐ ಗೋವಿಂದ್ ನಾಯಕ್, ಸಿಬ್ಬಂದಿಗಳಾದ ಪ್ರದೀಪ್ ಕುಮಾರ್, ದಯಾನಂದ್, ಸಿದ್ದರಾಮು ಹಾಗೂ ಶಾಲೆಯ ಶಿಕ್ಷಕ ವೃಂದ, ವಿದ್ಯಾರ್ಥಿನಿಯರು ಹಾಜರಿದ್ದರು. ಮಾದಕ ವಸ್ತು ಅಂದರೆ ನಮಗೆ ಪರಿಜ್ಞಾನ ಇದ್ದಲೇ ನಾವು ನಮ್ಮ ದೇಹ ಅದೇ ಕೇಳ್ತಾ ಹೋಗುತ್ತೆ. ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ನಮ್ಮ ಬಾಡಿ ಕಂಟ್ರೋಲಿಗೆ ಬರಲ್ಲ, ಮೈಂಡ್ ಕಂಟ್ರೋಲಿಗೆ ಬರಲ್ಲ, ನಾವೇನೇನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮೆಜಾರಿಟಿ ಆಗೋದು ಏನೋ ಅಫೆಕ್ಟ್ಗಳಾಗುತ್ತೆ, ಅದೆಲ್ಲರೂ ಕೂಡ ಈ ಡ್ರಗ್ಸಿಂದಲೇ ಆಗ್ತದೆ. ನಾವು ಈ ನೆಟ್ವರ್ಕ್ ಜಾಗೃತಿ ಅದರ ಕಟ್ಟೋದಿಲ್ಲ ಅಥವಾ ಇದಾಗ್ತದೆ ಅಂತಲ್ಲ. ನಮ್ಮಲ್ಲಿರೋ ಅಣ್ಣ ತಮ್ಮದಿರು, ಅಕ್ಕಪಕ್ಕರು ಎಲ್ಲ ಇದ್ರ ಬಗ್ಗೆ ನಮಗೂ ಇದ್ರ ಬಗ್ಗೆ ಮಾಹಿತಿ ಇರಲಿ ಅಂತೇಳಿ ಇವತ್ತು ನಾವೇನು ಮಾಡಿದ್ವಿ, ಮಾದಕ ವಸ್ತು ಉಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಜಾಗೃತಿ ಕಾರ್ಯಕ್ರಮ ಅಂತ ನಮ್ಮ ರಾಜ್ಯ ಪೊಲೀಸ್ ಇಲಾಖೆ ಇವತ್ತು ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಅವೇರ್ನೆಸ್ ಕೊಡ್ತೀವಿ ಅಂತ ನಮಗೆ ಕಾರ್ಯಾಗಾರ ಮಾಡಕ್ಕೆ ಹೇಳಿದ್ದಾರೆ. ಆ ವಿಚಾರವಾಗಿ ನಾವು ಕೊರಟಗೆರೆ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ತಮಗೆಲ್ಲ ಡ್ರಗ್ಸ್ ಅಂದ್ರೆ ಅರ್ಥ ಇದ್ದಲ್ಲ, ನಮಗೆ ಚಟುವಟಿಕೆ ನಡೆಯುವಂಥ ಮಾಡುವಂಥ ಡ್ರಗ್ಸ್ಗಳಿಂದ ಆಗೋ ದುಷ್ಪರಿಣಾಮದ ಡ್ರಗ್ಸ್ಗಳಿಂದ ಆಗ್ತದೆ. ಹಾಗಾಗಿ ಎಕ್ಸಾಂಪಲ್ ಗಾಂಜಾ, ಲಿಕ್ಕರ್, ಸಲ್ಯೂಷನ್, ಅಫೀಮ, ಸುಮಾರು ರೀತಿ ಡ್ರಗ್ಸ್ಗಳು ಬರ್ತದೆ. ನೀವು ಡ್ರಗ್ಸ್ ನೋಡ್ತೀರಾ, ಕೈ ಮೇಲೆ ಹಾಕೋಣಿಗೆಲ್ಲ ಇನ್ನೇನು ಮಾಡ್ತಾರೋದು, ಅದಾವ್ದು ಕಂಟ್ರೋಲ್ಗೆ ಬರಲ್ಲ. ಅದು ರಾಜ್ಯ ಪೊಲೀಸ್ ಇಲಾಖೆ ಮಾಡೋದ್ರಿಂದ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಲಿ, ಎಲ್ಲ ಮಕ್ಕಳಿಗೂ ಮಾಹಿತಿ ಇರಲಿ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ನಮಗೆ ಏನು ಮಾಡ್ಬೋದು ಅಂದರೆ ನಾವು ಅಕ್ಕಪಕ್ಕ ನಮ್ಮ ಅಣ್ಣ ತಂದರಿಗೆ, ಅಕ್ಕಪಕ್ಕರಿಗೆ ಹೇಳ್ಬೋದು ಇದ್ರ ಬಗ್ಗೆ. ಅರ್ಥ ಆಯ್ತಲ್ಲ? ಇಷ್ಟೇ ಡ್ರಗ್ಸ್ ಬಗ್ಗೆ ತಿಳ್ಕೊಳ್ಳಿ. ನಮಗೇನಾದರೂ ಯಾರಾದರೂ ಇದಕ್ಕೆ ವ್ಯಾಸನೆಗೆ ಒಳಗಾಗಿದ್ದಾರೆ ಅಂತ ಕಂಡು ಬಂದರೆ ಇಮಿಡಿಯೇಟ್ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅಥವಾ ನಮ್ಮ ಟೀಚರ್ಸ್ಗಳಿಗೆ ಅಥವಾ ಯಾರು ನಮ್ಮ ಸ್ಟೇಷನ್ಗೆ ಬಂದರೆ ಮಹಿಳಾ ಪೊಲೀಸ್ ಇರ್ತಾರೆ ಅವ್ರ ಸ್ಟೇಷನ್ಗೆ ಕೂಡ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಡ್ರಗ್ಸ್ ಅಂದರೆ ಖಾಲಿ ತಗೊಳ್ಳೋದಷ್ಟೇ ಅಲ್ಲ, ಅದನ್ನು ಇಟ್ಕೊಂಡು ಸಾಗಾಟನೆ ಮಾಡೋದು, ಮಾರಾಟ ಮಾಡೋದು, ಕನ್ಸಂಪ್ಷನೆ ಮಾಡೋದು ಎಲ್ಲರೂ ಕೂಡ ನಮ್ಮ ಕಾನೂನಲ್ಲಿ ಅಪರಾಧ. ಹಾಗಾಗಿ ಎಲ್ಲರೂ ಕೂಡ ಸೇ ನೋ ಟು ಡ್ರಗ್ಸ್ ಅಂತ ಹೇಳಿ ಒಂದು ಕ್ಯಾಂಪೇನ್ ಮಾಡಿದ್ವಿ ನಾವು. ಮಾದಕ ವಸ್ತುಗಳು ಯಾರು ಬಳಸಬಾರದು ಅಂತ ಹೇಳಿ. ಆಯ್ತಲ್ಲ, ಇದ್ರ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಳ್ಳಿ. ಏನಾದರೂ ಇದ್ರ ಬಗ್ಗೆ